ಶುಭೋದಯವನ್ನು ಕೋರ್ತಾ ಈಗಾಗಲೇ ಹಿರಿಯರು ಅನೇಕ ವಿಚಾರಗಳನ್ನ ತಿಳಿಸಿದ್ದಾರೆ. ಬಹಳ ಪ್ರಮುಖವಾಗಿ ಕುಮಾರ್ ಅವರು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ಈ ಭಾಗದಲ್ಲಿ ಈಗಾಗಲೇ ಅನೇಕ ಒಂದು ಆರೋಗ್ಯಕರವಾದ ವಾತಾವರಣವನ್ನು ನಿರ್ಮಾಣ ಮಾಡುವಂಥ ಕೆಲಸಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇವತ್ತು ಈ ಉದ್ಯಾನವನ ಇಷ್ಟೆಲ್ಲ ಹಸಿರಿನಿಂದ ಕಂಗೊಳಿಸ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖವಾದ ಕಾರಣ ಕುಮಾರ್ ಅವರು. ಯಾರದೇ ಹುಟ್ಟುಹಬ್ಬ ಇರ್ಬೋದು, ದಿನನಿತ್ಯವೂ ಒಂದು ಸಸಿಯನ್ನು ನೆಡೋದ್ರ ಮೂಲಕ ಪರಿಸರದ ಸಂರಕ್ಷಣೆಯನ್ನು ಮತ್ತು ಪರಿಸರವನ್ನು ಹಸಿರನ್ನಾಗಿಸುವಂಥ ದಿಕ್ಕಿನಲ್ಲಿ ಕೆಲಸವನ್ನು ಮಾಡ್ತಾ ಇರುವ ಕುಮಾರ್ ಅವರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸೋದಕ್ಕೆ ಇಚ್ಛೆ ಪಡ್ತೇನೆ. ಇಂಥ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ಎಲ್ಲ ವಿಭಾಗಗಳಲ್ಲೂ ಕೂಡ ಆಗಬೇಕು. ಅಲ್ಲೆಲ್ಲವೂ ಕೂಡ ಕುಮಾರ್ ಅಂತವರು ಇಂಥ ಸಾಮಾಜಿಕ ಚಿಂತನೆಗಳನ್ನಿಟ್ಕೊಂಡು ಸಮುದಾಯದ ಬಗ್ಗೆ ಒಂದಷ್ಟು ಆಲೋಚನೆಗಳನ್ನಿಟ್ಕೊಂಡು ಒಂದು ಆರೋಗ್ಯಕರವಾದ ಪರಿಸರವನ್ನು ಮತ್ತು ಸಮೃದ್ಧವಾದ ಪರಿಸರವನ್ನು ನಿರ್ಮಾಣ ಮಾಡೋದಕ್ಕೆ ಮುಂದಾಗಬೇಕೆನ್ನೋದು ಕೂಡ ನನ್ನ ಅನಿಸಿಕೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ರಾಜೀವ್ರವರು ನಮ್ಮ ಜೊತೆಗಿದ್ದಾರೆ. ಮೈಸೂರಿನ ಸಾಹಿತ್ಯಿಕ, ಸಾಂಸ್ಕೃತಿಕ, ಸಾಮಾಜಿಕ ವಲಯದಲ್ಲಿ ತಮ್ಮದೇ ಆದಂಥ ಮೌಲಿಕವಾದ ಚಿಂತನೆಗಳನ್ನು ಬಿತ್ತಿದಂಥವ್ರು. ಅವರು ಅಧಿಕಾರ ಇರಲಿ, ಅಧಿಕಾರ ಇಲ್ಲದೇ ಇರಲಿ, ನಿರಂತರವಾಗಿ ಜನರ ನಡುವೆಯೇ ಅವರು ತಮ್ಮ ಬದುಕನ್ನು ಕಟ್ಕೊಂಡಂಥವ್ರು. ಇಂಥ ಅನೇಕ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಮೈಸೂರಿನ ಸಾಂಸ್ಕೃತಿಕ ವಲಯದಲ್ಲಿ ಒಂದು ಸ್ಥಾಯಿಯಾಗಿರುವಂಥವರು ರಾಜೀವ್ರವರು. ಅವರು ಮಾಡಿರುವಂಥ ಕಾರ್ಯಕ್ರಮಗಳು ತಮಗೆಲ್ಲ ಗೊತ್ತಿದೆ. ಏನು ಸ್ವಚ್ಛತಾ ಆಂದೋಲನ ಇರ್ಬೋದು, ಮತ್ತು ಲಕ್ಷ ವೃಕ್ಷ ಆಂದೋಲನಗಳಂಥ ಕಾರ್ಯಕ್ರಮ ಇರ್ಬೋದು, ಮತ್ತು ಕುಮಾರ್ ಅಂತವರನ್ನು ಅಂತ ಅನೇಕ ಯುವಕರನ್ನು ಅವರು ತಯಾರು ಮಾಡಿ ಅವರ ಮೂಲಕ ಇಂಥ ಅನೇಕ ಕಾರ್ಯಕ್ರಮಗಳನ್ನು ಎಲ್ಲ ವಿಭಾಗಗಳಲ್ಲೂ ಕೂಡ ಮಾಡಿಸುವಂಥ ಕೆಲಸವನ್ನು ಅವರು ಹಿಂದೆ ನಿಂತು ಇಂಥ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಂಥವರು ರಾಜೀವ್ರವರು. ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಅನೇಕ ಕೊಡುಗೆಗಳನ್ನು ಕೊಟ್ಟಂಥವರು. ಇನ್ನು ಜೊತೆಗೆ ನಮ್ಮ ಡಿ ಟಿ ಪ್ರಕಾಶ್ ಅವ್ರ ಬಗ್ಗೆ ಹೇಳಬೇಕಾದ್ದೇ ಇಲ್ಲ. ಅದೊಂದು ದೊಡ್ಡ ಪರಂಪರೆ ಅದು. ಅಂಥ ಒಂದು ಮೌಲಿಕವಾದ ಪರಂಪರೆಯನ್ನು ಕಟ್ಕೊಂಡು ಬಂದಂಥವರು ನಮ್ಮ ಡಿ ಟಿ ಪ್ರಕಾಶ್ ಅವರು ಕೂಡ ಸಾರ್ವಜನಿಕವಾಗಿ, ಸಾರ್ವತ್ರಿಕವಾಗಿ ಅನೇಕ ಸಮುದಾಯಮುಖಿಯಾದ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬಂದಂಥವ್ರು. ಮತ್ತು ನನ್ನ ಮಾರ್ಗದರ್ಶಕರು ಕೂಡ ಅವರು. ಇವತ್ತು ಏನು ಹಿರಿಯ ನಾಗರಿಕರಿಗೆ ಆರೋಗ್ಯ ತಪಾಸಣೆ ಶಿಬಿರವನ್ನು ಇಲ್ಲಿ ಏರ್ಪಾಡು ಮಾಡಲಾಗಿದೆ. ಎಲ್ಲ ಹೇಳಿದ ಹಾಗೆ ಇವತ್ತು ಆರೋಗ್ಯಕ್ಕೆ ನಾವು ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡಬೇಕಾಗಿದೆ. ಇವತ್ತಿಗೆ ಹಣ ಗಳಿಕೆಗೆ ಯಾರಿಗೂ ತೊಂದರೆ ಇಲ್ಲ ಇವತ್ತು, ಆದರೆ ಆರೋಗ್ಯದ ಸಮಸ್ಯೆಗಳನ್ನ ನಮ್ಮನ್ನು ಕಾಣ್ತಾ ಇದ್ದಾರೆ. ಅದು ಕೇವಲ ಹಿರಿಯರಿಗೆ ಮಾತ್ರ ಅದು ಪ್ರಮುಖ ಅಂತಲ್ಲ, ಇವತ್ತಿನ ಕಿರಿಯ ವಯಸ್ಸಿನವರು ಕೂಡ ಆರೋಗ್ಯದಿಂದ ಬಳಲ್ತಾ ಇದ್ದಾರೆ. ನಾವು ದಿನನಿತ್ಯವೂ ಕೂಡ ನೋಡ್ತಾ ಇದ್ದೇವೆ. ಏನು ಇನ್ನು ಯುವಕರು 25-30 ವರ್ಷದವರು ಇರ್ಬೋದು, ಮತ್ತು 6-7 ವರ್ಷದ ಮಕ್ಕಳು ಇರ್ಬೋದು, ಅದು ಹೃದಯ ಕಾಯಿಲೆಯಿಂದ ಬೇರೆ ಬೇರೆ ಕಾಯಿಲೆಗಳಿಂದ ಇವತ್ತು ಅವರು ಸಾವನ್ನಪ್ತಾ ಇದ್ದಾರೆ. ಅವೆಲ್ಲವಕ್ಕೂ ಕೂಡ ಬಹಳ ಮುಖ್ಯವಾದ ಅಂತ ಹೇಳಿದ್ರೆ ನಮ್ಮ ಆರೋಗ್ಯವನ್ನು ತಪಾಸಣೆ ಮಾಡಬೇಕು. ನಾವು ಯಾವುದೇ ಸಂದರ್ಭದಲ್ಲೂ ಕೂಡ ನಾವು ನಿರ್ಲಕ್ಷ್ಯತೆಯನ್ನು ಮಾಡದೆ ಇವತ್ತು ಸರ್ಕಾರಗಳಿರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಇಂಥ ಕಾರ್ಯಕ್ರಮಗಳಿಗೆ ಹೆಚ್ಚು ಒತ್ತು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಅದರಲ್ಲಿ ಕೇಂದ್ರ ಸರ್ಕಾರ ಆಯುಷ್ಮಾನ್ ಭವ ಅಂತ ಕಾರ್ಯಕ್ರಮ ಇರ್ಬೋದು, ಮತ್ತು ರಾಜ್ಯ ಸರ್ಕಾರದ ಸಹಕಾರಿ ಸಂಘಗಳ ಮೂಲಕ ಅವರು ಕೂಡ ಆರೋಗ್ಯಕ್ಕೆ ಹೆಚ್ಚು ಒತ್ತನ್ನು ಕೊಡುವಂಥ ಕೆಲಸಗಳಿರ್ಬೋದು, ಮತ್ತು ಸಂಘ ಸಂಸ್ಥೆಗಳು ನಿರಂತರವಾಗಿ ಅದು ಕಣ್ಣಿನ ತಪಾಸಣೆ ಇರ್ಬೋದು, ಆರೋಗ್ಯದ ತಪಾಸಣೆ ಇರ್ಬೋದು, ಹೃದಯ ತಪಾಸಣೆ ಇರ್ಬೋದು, ಹೀಗೆ ಅನೇಕ ಆರೋಗ್ಯ ಚಟುವಟಿಕೆಗಳಿಗೆ ಪೂರಕವಾದಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದ್ರ ಮೂಲಕ ಒಂದು ಸ್ವಾಸ್ಥ್ಯ ಸಮಾಜವನ್ನು, ಒಂದು ಸ್ವಾಸ್ಥ್ಯ ಕರ್ನಾಟಕವನ್ನು ಕಟ್ಟುವಂಥ ದಿಕ್ಕಿನಲ್ಲಿ ಅನೇಕರು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಸಮುದಾಯಗಳು ಹೆಚ್ಚು ಇಂಥ ಕಾರ್ಯಕ್ರಮಗಳಿಗೆ ಬರದೇ ಇರೋದು ಕೂಡ ಅದು ಒಂದು ರೀತಿಯ ದೌರ್ಬಲ್ಯ ಅಂತ ನಾನಾದರೂ ಕೂಡ ಅಂದ್ಕೊಂಡಿದ್ದೆ. ಯಾಕೆ ಹೇಳಿದ್ರೆ ನಾವು ಹೆಚ್ಚು ಇಂಥ ಆರೋಗ್ಯ ಶಿಬಿರಗಳಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ನಮ್ಮ ಆರೋಗ್ಯವನ್ನು ತಪಾಸಣೆ ಮಾಡಿಸ್ಕೊಳ್ಳೋದ್ರ ಮೂಲಕ ನಾವು ಆರೋಗ್ಯವಂತರಾಗಿ ಇರಬೇಕಾದ್ದು ಕೂಡ ಬಹಳ ಪ್ರಮುಖವಾದಂಥದ್ದು. ಆ ದಿಕ್ಕಿನಲ್ಲಿ ಕುಮಾರ್ ಅವರ ಈ ಒಂದು ಕಾರ್ಯಕ್ರಮ ಏನಿದೆ, ಇವತ್ತು ಇಡೀ ದಿನ ಇಂಥ ಕಾರ್ಯಕ್ರಮವನ್ನು ಇಲ್ಲಿ ಸುಯೋಗ ಆಸ್ಪತ್ರೆಯ ನೆರವಿನಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಹೇಳಿದ ಹಾಗೆ ಯೋಗಣ್ಣನವರ ನೇತೃತ್ವದ ಸುಯೋಗ ಆಸ್ಪತ್ರೆ ಇಡೀ ಮೈಸೂರಿನಾದ್ಯಂತ ಇಂಥ ಅನೇಕ ಆರೋಗ್ಯ ಚಟುವಟಿಕೆಗಳನ್ನು ಮೈಸೂರು ನಗರ ಅಷ್ಟೇ ಅಲ್ಲ, ಗ್ರಾಮಾಂತರ ಮಟ್ಟದಲ್ಲೂ ಕೂಡ ಅನೇಕ ಆಸ್ಪತ್ರೆಗಳು ಇಂಥ ಕಾರ್ಯಕ್ರಮಗಳನ್ನ ನಡೆಸೋದ್ರ ಮೂಲಕ ಒಂದು ಆರೋಗ್ಯಕರ ವಾತಾವರಣವನ್ನು, ಒಂದು ಸ್ವಾಸ್ಥ್ಯವನ್ನು ಕಾಪಾಡುವಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇದರ ಸದುಪಯೋಗವನ್ನು ಎಲ್ಲರೂ ಕೂಡ ಪಡ್ಕೊಳ್ಬೇಕು. ಮತ್ತು ಕುಮಾರ್ ಅವರ ಈ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಕೂಡ ಬೆನ್ನೆಲುಬಾಗಿ ನಿಲ್ಲಬೇಕು. ಅವರಿಗೆಲ್ಲ ರೀತಿಯಲ್ಲೂ ಕೂಡ ಸಹಕಾರ, ಪ್ರೋತ್ಸಾಹವನ್ನು ನೀಡೋದ್ರ ಮೂಲಕ ಇಂಥವರ ಸಂತತಿ ಹೆಚ್ಚಾಗಬೇಕು. ಅವಾಗ ಒಂದು ಆರೋಗ್ಯಕರವಾದ ಸಮಾಜವನ್ನು ಕಾಡಲಿಕ್ಕೆ ಸಾಧ್ಯ. ಅದಕ್ಕೆ ಕುಮಾರ್ ಅವರ ಈ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಯಶಸ್ಸನ್ನು ನಾನು ಕೋರ್ತಾ ಈ ಸಂದರ್ಭದಲ್ಲಿ ನನ್ನನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಒಂದೆರಡು ಮಾತನಾಡಲಿಕ್ಕೆ, ನಿಮ್ಮ ಜೊತೆಗೆ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಇವರಿಗೂ ಕೂಡ ನಾನು ವಂದಿಸಿ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.